ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಡೆದಂತ ಜವಾಹರ್ ನವೋದಯ ವಿದ್ಯಾಲಯದ ಮೆಂಟಲ್ ಎಬಿಲಿಟಿಯ ಕೀ ಉತ್ತರಗಳು. ಮೊದಲನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಫಸ್ಟ್ ಅಲ್ಲಿ LRKS. ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬಹುದಪ್ಪ ಅಂತಂದ್ರೆ ಇದು LRK ಇವೆಲ್ಲ ಏನಂದ್ರೆ ಸ್ಟ್ರೇಟ್ ಲೈನ್, ಆದ್ರೆ ಎಸ್ ಮಾತ್ರ ಇದೊಂದು ಕರ್ವ್ ಲೈನ್, ಅದಕ್ಕೆ ಆಪ್ಷನ್ ನಂಬರ್ ಡಿ. ಅದೇ ತರ ಎರಡನೇ ಪ್ರಶ್ನೆ. ಎರಡನೇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸರ್ಕಲ್ ಬಂದು ಆ ಮಿಡಲ್ ಲೈನ್ ಏನ್ ಮಾಡುತ್ತಪ್ಪ ಅಂದ್ರೆ ಎರಡು ಈಕ್ವಲ್ ಪಾರ್ಟ್ಸ್ ಮಾಡುತ್ತೆ. ಬಿ ಕೂಡ ಈಕ್ವಲ್ ಪಾರ್ಟ್ಸ್ ಮಾಡುತ್ತೆ, ಡಿ ಕೂಡ ಈಕ್ವಲ್ ಪಾರ್ಟ್ಸ್ ಮಾಡುತ್ತೆ. ಆದ್ರೆ ಆಪ್ಷನ್ ನಂಬರ್ ಸಿ ಮಾತ್ರ ಅದು ಈಕ್ವಲ್ ಪಾರ್ಟ್ ಆಗಲ್ಲ, ಅನ್ಈಕ್ವಲ್ ಪಾರ್ಟ್ ಆಗುತ್ತೆ. ಅದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಕ್ವಶನ್ ಆನ್ಸರ್ ಸಿ. ಮೂರನೇ ಪ್ರಶ್ನೆ ನೋಡೋದಾದ್ರೆ ಈ ಪಾರ್ಟ್ ಅಲ್ಲಿ ನೋಡಿದ್ರೆ ಇದು ನಾಲ್ಕು ಕಡೆ ಸೇಮ್ ಇದೆ. ನೀವು ಇದ್ರ ಡಿಫ್ರೆನ್ಶಿಯೇಟ್ ಆಡೋ ನೋಟ್ ಇದು. ಇದು ಆನ್ಸರ್ ಗೊತ್ತಾಗಬೇಕಂದ್ರೆ ನೀವು ಈ ಪಾರ್ಟ್ ಅನ್ನು ನೋಡ್ಬೇಕು. ಯಾವ್ದಪ್ಪ ಅಂತಂದ್ರೆ ಇದು ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದೇ ಹೇಗಪ್ಪ ಅಂತಂದ್ರೆ ಇದು 4 ಎಡ್ಜಸ್ ಆದ್ರೆ ಇಲ್ಲಿ ಟ್ರಯಾಂಗಲ್ ಎಷ್ಟಿದೆಯಪ್ಪ ಅಂದ್ರೆ 3 ಎಡ್ಜಸ್ ಇದೆ. ಆದ ಕಾರಣ ಥರ್ಡ್ ಒನ್ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ. ಅದೇ ತರನೇ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನಪ್ಪಾ ಅಂತಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಗುತ್ತಪ್ಪ ಅಂದ್ರೆ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಅದೇ ತರನೇ ಇಲ್ಲಿ ಕೂಡ 90 ಡಿಗ್ರಿ ಫಾರ್ಮ್ ಆಗುತ್ತೆ, ಇಲ್ಲಿ ಕೂಡ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ ಮೋರ್ ದನ್ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಎ ಬಿ ಸಿ ಮೂರು ಸೇಮ್. ಯಾಕಪ್ಪ ಅಂದ್ರೆ ಇವು ಮೂರು 90 ಡಿಗ್ರಿ ಫಾರ್ಮ್ ಆಗುತ್ತೆ. ಆಪ್ಷನ್ ನಂಬರ್ ಡಿ ಮಾತ್ರ 135 ಆಂಗಲ್ ಫಾರ್ಮ್ ಆಗುತ್ತೆ. ರೈಟ್ ಆನ್ಸರ್ ಈಸ್ ಫೋರ್ತ್ ಒನ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಡಿ. ಅದೇ ತರನೇ ಐದನೇ ಪ್ರಶ್ನೆ, ಫಿಫ್ತ್ ಕ್ವಶನ್. ಫಿಫ್ತ್ ಕ್ವಶನ್ ಯಾವ ಮಾಡಲಪ್ಪ ಅಂತಂದ್ರೆ ಸೇಮ್ ಫಿಗರ್ ನೋಡೋದಾದ್ರೆ ಫಸ್ಟ್ ಎಲಿಮಿನೇಟ್ ಮಾಡ್ರಿ ಯಾವ್ದು. ಯಾಕಪ್ಪ ಅಂದ್ರೆ ಈ ಸೇಮ್ ಫಿಗರ್ ಅಲ್ಲಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಎಲಿಮಿನೇಷನ್ ಮಾಡ್ರಿ, ಎಲಿಮಿನೇಷನ್ ಮೆಥಡ್. ಮೊದಲಲ್ಲಿ ಏನ್ ಮೇಲೆ ಈ ತರ ಒಂದು ಲೈನ್ ಬಂದಿರ್ಬೇಕು, ಯಾವ್ದ್ರಲ್ಲಿ ಬಂದಿಲ್ಲ, ಆಪ್ಷನ್ ನಂಬರ್ ಡಿ ಅಲ್ಲಿ ಬಂದಿಲ್ಲ. ನೆಕ್ಸ್ಟ್ ಅದೇ ತರನೇ ಈ ಕಡೆ ಈ ತರ ಒಂಥರ ಲೈನ್ ಬಂದಿರ್ಬೇಕು, ಇದು ಬರಲ್ಲ. ನೆಕ್ಸ್ಟ್ ಇವೆರಡರಲ್ಲಿ ಇರೋದು. ಇವೆರಡರಲ್ಲಿ ಏನ್ ಚೇಂಜಸ್ ಅಪ್ಪ ಅಂತಂದ್ರೆ ಈ ಲೈನ್. ಅದೇ ತರನೇ ಇಲ್ಲಿ ನೋಡ್ರಿ ಈ ತರ ಒಂದು ಲೈನ್ ಬಂದಿರಬೇಕು. ಆ ತರ ನಮ್ಗೆ ಸಿಗೋದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಅಲ್ಲಿ ಮಾತ್ರ. ಅದಕ್ಕೆ ಫಿಫ್ತ್ ಒನ್ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ. ಅದೇ ತರ ಆರನೇ ಪ್ರಶ್ನೆ. ಆರನೇ ಪ್ರಶ್ನೆ ನೋಡೋದಾದ್ರೆ ಈ ತರ ಸಿಮಿಲರ್ ಯಾರು ಬರುತ್ತಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ನೋಡಿ ಈ ಕಡೆ ಸೈಡ್ ಶೇಡೆಡ್ ಆಗಿರ್ಬೇಕು, ಇದು ಬರಲ್ಲ ಯಾಕಂದ್ರೆ ಈ ಕಡೆ ಸೈಡ್ ಶೇಡ್ ಆಗಿದೆ. ಅದೇ ತರ ನೋಡೋದಾದ್ರೆ ಇಲ್ಲಿ ತೆಳಗಡೆ ಶೇಡ್ ಆಗಿರ್ಬೇಕು, ಇಲ್ಲಿ ನೋಡಿ ಮೇಲ್ಗಡೆ ಶೇಡ್ ಆಗಿದೆ. ಅದಕ್ಕೆ ಇವೆರಡು ಉಳಿದಿರೋದು ಇವೆರಡು. ಇವೆರಡು ನೋಡೋದಾದ್ರೆ ನಮ್ಗೆ ಕನ್ಫ್ಯೂಸ್ ಇದ್ರಲ್ಲಿ ಇಲ್ಲಿ ನೋಡಿ. ರೈಟ್ ಸೈಡ್ ನಿಮ್ಗೆ ಶೇಡ್ ಆಗಿರ್ಬೇಕು, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಆಗಿದೆ. ಅದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಸಿಕ್ಸ್ತ್ ಒನ್ ಆಪ್ಷನ್ ನಂಬರ್ ಸಿ. ಅದೇ ತರ ಸೆವೆಂತ್ ಒನ್ ನೋಡೋದಾದ್ರೆ ಇಲ್ಲಿ ನೋಡಿ ಮೇಲೆ ಶೇಡ್ ಆಗಿದೆ, ಇಲ್ಲಿ ಶೇಡ್ ಆಗಿಲ್ಲ. ಇವೆರಡು ಉಳಿದಿರೋದ್ರಲ್ಲಿ ಇವೆರಡು ನೋಡೋದಾದ್ರೆ ಇಲ್ಲಿ ಟ್ರಯಾಂಗಲ್ ಈ ಕಡೆ ಬಂದಿದೆ ಅಂದ್ರೆ ಲೆಫ್ಟ್ ಅಲ್ಲಿ ಬಂದಿದೆ, ಇಲ್ಲಿ ಟ್ರಯಾಂಗಲ್ ರೈಟ್ ಅಲ್ಲಿ ಬಂದಿದೆ. ಅದಕ್ಕೆ ಇದು ಹೋಯ್ತು. ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಸೆವೆಂತ್ ಒನ್ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ. ಅದೇ ತರ ಏಟ್ ಕ್ವಶನ್. ಏಟ್ ಕ್ವಶನ್ ಇದು ಕೂಡ ಸೇಮ್ ಫಿಗರೇ. ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ತರ ಬಂದಿಲ್ಲ, ಇದು ಹೋಯ್ತು. ನೆಕ್ಸ್ಟ್ ಮೇಲೆ ನೋಡೋದಾದ್ರೆ ಇದು ಹೋಯ್ತು.
ನೆಕ್ಸ್ಟ್ ಇದರಲ್ಲಿ ನೋಡಿದ್ರೆ ಇದು ಹೋಯ್ತು. ಸೊ ಅದಕ್ಕೆ 8th ಒಂದು ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ. ಸೊ 9th ಇಂದ ಕಂಪ್ಲೀಟ್ ದ ಪ್ಯಾಟರ್ನ್ ಇದು. ಸೊ ನೋಡಿ ಇಲ್ಲಿ ಈ ತರ ಒಂದು ಸ್ಟ್ರೇಟ್ ಲೈನ್ ಬಂದಿದೆ. ನಾವು ಕೂಡ ಈ ತರ ಒಂದು ಸ್ಟ್ರೇಟ್ ಲೈನ್ ಜಾಯಿನ್ ಮಾಡೋಣ. ಸೊ ಈ ಸ್ಟ್ರೇಟ್ ಲೈನ್ ಟುವರ್ಡ್ಸ್ ರೈಟ್ ಸೈಡ್ ಬಂದಿರಬೇಕು. ಇದು ಲೆಫ್ಟ್ ಅಲ್ಲಿ ಬಂದಿದೆ, ಇದು ಹೋಯ್ತು. ಅದೇ ತರ ಇಲ್ಲಿ ಲೈನೇ ಬಂದಿಲ್ಲ ಈ ತರ ಕ್ರಾಸ್ ಅಲ್ಲಿ. ಸೊ ಅದಕ್ಕೆ ಇದು ಹೋಗುತ್ತಾ, ಇಲ್ಲಿ ಲೈನೇ ಬಂದಿಲ್ಲ. ಸೊ ಈ ತರ ಲೈನ್ ಬಂದಿರೋದು ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ. ಇದು ಒಂದೇ ನೋಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತಾ. ಸೊ ಅದಕ್ಕೆ 9th ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಡಿ. ಅದೇ ತರ 10th ಒನ್. ಸೊ 10th ಒನ್ ನೋಡೋದಾದ್ರೆ ಇಲ್ಲಿ ಶೇಡ್ ಆಗಿಲ್ಲ, ಈ ತರ ಒಂದು ಸ್ಮಾಲ್ ಸ್ಕ್ವೇರ್ ಬಂದು ಶೇಡ್ ಆಗಿರ್ಬೇಕು. ಸೊ ಅಲ್ಲಿ ನೋಡೋದಾದ್ರೆ ಆಪ್ಷನ್ ಆ ತರ ನೋಡೋದಾದ್ರೆ ಆಪ್ಷನ್ ನಂಬರ್ ಸಿ ಹೋಯ್ತು. ನೆಕ್ಸ್ಟ್ ಅದೇ ತರ ಕೌಂಟ್ ದ ನಂಬರ್ ಆಫ್ ಸ್ಕ್ವೇರ್ಸ್ 1 2 3 1 2 3 ನಮಗೂ ಈ ತರ 3 ಸ್ಕ್ವೇರ್ ಬಂದು ಈ ತರ ಕಂಪ್ಲೀಟ್ ಆಗಿರ್ಬೇಕು. ಆದ್ರೆ ಇಲ್ಲಿ 2 ಸ್ಕ್ವೇರ್ ಬಂದು ಅದಕ್ಕೆ ಇದು ಓದು. ಸೊ ಅದೇ ತರನೇ 1 2 3 4 ಸ್ಕ್ವೇರ್ ಬಂದ ಇದಾಗಬಹುದು. ಬಟ್ ವೇಟ್ ಫಾರ್ ಆಪ್ಷನ್ ನಂಬರ್ ಡಿ. 1 2 3 4 ಬರಲ್ಲ, 3 ಬರ್ಬೇಕು. ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಬಿ. ಸೊ 10th ಒನ್ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ 11th ಒನ್ ನೋಡಿ. ಸೊ ಇದು ಒಂಥರ ಏನಪ್ಪಾ ಅಂತಂದ್ರೆ ಮಿರರ್ ಇಮೇಜ್ ಇದ್ದಂಗೆ. ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಬಂದಿದೆ, ಇದ್ರ ಮಿರರ್ ಇಮೇಜ್ ಇಲ್ಲಿ ಬರ್ಬೇಕು ಈ ತರ ಎದ್ರ ಬದ್ರು. ಸೊ ಹಿಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಎ ಹೋಯ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಮೇಲೆ ಬಂದಿರ್ಬೇಕು, ಇದು ಕೆಳಗಡೆ ಬಂದಿದೆ. ಅದೇ ತರ ಇದು ಮೇಲ್ಗಡೆ ಬಂದಿರ್ಬೇಕು, ಇದು ಕೆಳಗಡೆ ಬಂದತೆ. ಸೊ ಇಲ್ಲಿ ಮೇಲ್ಗಡೆ ಬಂದತೆ, ಬಟ್ ಆದ್ರೆ ಏನಾಗೈತಪ್ಪ ಅಂದ್ರೆ ದೊಡ್ಡದಾಗೈತೆ. ಸೊ ಅದಕ್ಕೆ ಆಪ್ಷನ್ ನಂಬರ್ ಡಿ ಹೋಯ್ತು. ಸೊ ಮೇಲ್ಗಡೆ ಬಂದತೆ, ನಮ್ಗೆ ಹೆಂಗ್ ಬೇಕಾಯ್ತು ಹಂಗೆ ಬಂದತೆ. ಸೊ ಅದಕ್ಕೆ 11th ಒನ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಚೆನ್ನೈ. ಸೊ 12th ಒನ್ ನೋಡಿ. ಸೊ ಎಲ್ಲದರಲ್ಲಿ ಸೇಮ್ ಟು ಸೇಮ್ ಇದೆ. ನಾವು ಕೂಡ ಈ ತರ ಒಂದು ಸರ್ಕಲ್ ನ ಡ್ರಾ ಮಾಡಿ ಈ ತರ ಒಂದು ಲೈನ್ ಹಾಕ್ಬಿಡೋಣ. ಸೊ ಈ ತರ ನೋಡೋದಾದ್ರೆ ಈ ಕಡೆ ಸೈಡ್ ಬಂದಿರ್ಬೇಕು, ಟುವರ್ಡ್ಸ್ ಲೆಫ್ಟ್ ಸೈಡ್ ಬಂದಿರ್ಬೇಕು. ಇದು ರೈಟ್ ಅಲ್ಲಿ ಬಂದಿದೆ, ಇದು ಹೋಯ್ತು. ಸೊ ಉಳಿದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಈ ತರ ಒಂದು ಸೆಮಿ ಸರ್ಕಲ್ ತಂದ್ರೆ ನಾವು ಕೂಡ ಇಲ್ಲಿ ಸೆಮಿ ಸರ್ಕಲ್ ನ ಕಂಪ್ಲೀಟ್ ಮಾಡೋಣ. ಇಲ್ಲಿ ಸೆಮಿ ಸರ್ಕಲ್ ಬಂದಿಲ್ಲ, ಅದಕ್ಕೆ ಇದು ಹೋಯ್ತು. ಇಲ್ಲಿ ಸೆಮಿ ಸರ್ಕಲ್ ಬಂದಿಲ್ಲ, ಇದು ಹೋಯ್ತು. ಇಲ್ಲಿ ಸೆಮಿ ಸರ್ಕಲ್ ಬಂದಿದೆ. ಸೊ ಅದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ 12th ಒನ್. ಅಲ್ಲಿ ಸೆಮಿ ಸರ್ಕಲ್ ಬಂದದಕ್ಕೆ 12th ಒನ್ ಡಿ ಇಸ್ ಯುವರ್ ರೈಟ್ ಆನ್ಸರ್. 12th ಒನ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 13th ಒನ್ ನೋಡಿ. ಇಲ್ಲಿ ಫಸ್ಟ್ 1 ಇತ್ತು, 2 3 ನೆಕ್ಸ್ಟ್ ಎಷ್ಟಾಗಬೇಕಪ್ಪ ಅಂದ್ರೆ 4 ಆಗಬೇಕು. ಸೊ 4 ನೋಡೋದಾದ್ರೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಹೆಂಗಿದ್ದು ಅಂತದೇ 2 ಅದು 2 ಇದ್ದಿದ್ದು 3 ಆಯ್ತು, 3 ಇದ್ದಿದ್ದು 4 ಆಗಬೇಕು. ಇಲ್ಲಿ 4 ಆಗಿದೆ, ಬಟ್ ಇದೇನಪ್ಪಾ ಅಂತಂದ್ರೆ ಮೇಲೆ ನೋಡೋ ತರ ಇಲ್ಲ, ಅದಕ್ಕೆ ಆಪ್ಷನ್ ನಂಬರ್ ಎ ಹೋಯ್ತು. ಇದು ಕೂಡ ಮೇಲೆ ನೋಡೋ ತರ ಬಂದಿಲ್ಲ, ಅದಕ್ಕೆ ಆಪ್ಷನ್ ನಂಬರ್ ಬಿ ಹೋಯ್ತು. ಇಲ್ಲಿ ಬಂದಿದೆ, ಬಟ್ ನಮ್ಗೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 4 ಇರಬೇಕು. ಬಟ್ ಇಲ್ಲಿ ಎಷ್ಟು ಬಂದಿದೆಪ್ಪ ಅಂದ್ರೆ 1 2 3 4 5 ಬಂದಿದೆ, ಅದಕ್ಕೆ ಆಪ್ಷನ್ ನಂಬರ್ ಡಿ ಹೋಯ್ತು. ಸೊ 13th ಒಂದು ರೈಟ್ ಆನ್ಸರ್ ಯಾವ್ದು ಉಳಿದಿದೆಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ. ಅದೇ ತರನೇ 14th ಒನ್. ಸೊ 14th ಒನ್ ಏನಪ್ಪಾ ಅಂದ್ರೆ ಇವೆಲ್ಲ 13 14 15 16 ಇದು ಸಿರೀಸ್. ಸೊ ಸಿರೀಸ್ ನೋಡಿ, ಇಲ್ಲಿ ಆರೋ ಮಾರ್ಕ್ ಮೇಲೆ ಫೋಕಸ್ ಮಾಡಿ. ಆರೋ ಮಾರ್ಕ್ ಫಸ್ಟ್ ಇಲ್ಲಿ ಇತ್ತು, ನೆಕ್ಸ್ಟ್ ಕೆಳಗಡೆ ಬಂತು, ಆಂಟಿ ಕ್ಲಾಕ್ ವೈಸ್ ಬಂತು. ಸೊ ಮೇಲೆ ಕೆಳಗಡೆ, ಫಸ್ಟ್ ಮೇಲೆ ಈ ತರ, ಅದಾದ್ಮೇಲೆ ಕೆಳಗಡೆ, ಅದಾದ್ಮೇಲೆ ಡೌನು, ಮತ್ತೆ ಇಲ್ಲಿ ಈ ತರ ಮೇಲೆ ಬಂದಿರಬೇಕು. ಸೊ ಈ ತರ ನೋಡೋದಾದ್ರೆ ಆಪ್ಷನ್ ನಂಬರ್ ಬಿ ಹೋಯ್ತು. ನೆಕ್ಸ್ಟ್ ಯಾರೋ ಮಾರ್ಕ್, ಈ ಟ್ರಯಾಂಗಲ್ ಶೇಪ್ ಅಂತ ಯಾರೋ ಮಾರ್ಕ್ ಇದ್ದಿಲ್ಲ ಅದನ್ನ ಫೋಕಸ್ ಮಾಡಿ. ಫಸ್ಟ್ ಇಲ್ಲಿತ್ತು, ಆಂಟಿ ಕ್ಲಾಕ್ ವೈಸ್ ಮೇಲೆ ಹೋಯ್ತು, ಅದಾದ್ಮೇಲೆ ಈ ತರ ಕೆಳಗಡೆ ಬಂತು, ಅಂದ್ರೆ ಇಲ್ಲಿ ಕೆಳಗಡೆ ಬಂದಿರ್ಬೇಕು ಈ ತರ. ಸೊ ಹಿಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಎ ಯಾಕೆ ಹೋಗುತ್ತಪ್ಪ ಅಂತಂದ್ರೆ ಆ ಟ್ರಯಾಂಗಲ್ ನ ಉಲ್ಟಾ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ನಂಬರ್ ಎ ಹೋಯ್ತು. ಆಪ್ಷನ್ ನಂಬರ್ ಸಿ ಹೋಗುತ್ತೆ, ಯಾಕಪ್ಪ ಅಂದ್ರೆ ಇಲ್ಲಿ ಟ್ರಯಾಂಗಲ್ ಬಂದಿಲ್ಲ, ಸ್ಕ್ವಯರ್ ಶೇಪ್ ಒಂದು ಫಿಗರ್ ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ ಡಿ ಅದಕ್ಕೆ ಹೋಗುತ್ತಾ. ಸೊ ನಮ್ಗೆ ಉಳಿದಿರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ಯುವರ್ ರೈಟ್ ಆನ್ಸರ್. ಸೊ 14th ಒನ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 15th ಒನ್ ಹೋಗೋಣ.
ಸೊ 15th ಒಂದು ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಲೈನ್ ಇತ್ತು, ಒಂದು ಟ್ರಯಾಂಗಲ್ ಬಂತು. ನೆಕ್ಸ್ಟ್ ಒಂದು ಲೈನ್ ಜೊತೆ ಇನ್ನೊಂದು ಲೈನ್ ಬಂತು. ಇದು ರಾಂಗ್, ಆಕ್ಚುಲಿ ಇದಿಲ್ಲ, ಎಕ್ಸ್ಟ್ರಾ ಹುಡ್ರಿಂದ ಬಂದಿದೆ ಪೇಪರ್, ಅದು ಸ್ಟೂಡೆಂಟ್ಸ್ಗಳಿಂದ. ಸೊ ನೋಡಿ, ಇಲ್ಲಿ ಒಂದು ಲೈನ್ ಬಂತು, ಒಂದು ಲೈನ್ ಜೊತೆ ಒಂದು ಟ್ರಯಾಂಗಲ್ ಬಂತು. ನೆಕ್ಸ್ಟ್ ಒಂದು ಲೈನ್ ಜೊತೆ ಒಂದು ಎಕ್ಸ್ಟ್ರಾ ಲೈನ್ ಬಂತು, ಆದ್ರೆ ಒಂದೇ ಟ್ರಯಾಂಗಲ್ ಬಂತು. ಅದೇ ತರನೇ ಮೊದಲೇ ಇದ್ದಂತ ಲೈನ್ ಜೊತೆಗೆ ಇನ್ನೂ ಒಂದು ಲೈನ್ ಬಂದು ಈ ತರ ಒಂದು ಟ್ರಯಾಂಗಲ್ ಬಂದಿದೆ. ಅದೇ ತರನೇ ನಮ್ಗೆ ಒಂದಿತ್ತು, ನೆಕ್ಸ್ಟ್ ಒಂದು ಲೈನ್ ಎಕ್ಸ್ಟ್ರಾ ಬಂತು, ನೆಕ್ಸ್ಟ್ ಎರಡು ಟ್ರಯಾಂಗಲ್ ಬಂತು. ಎರಡು ಟ್ರಯಾಂಗಲ್ ಅಂದ್ಮೇಲೆ ಒಂದೇ ಒಂದು ಲೈನ್ ಎಕ್ಸ್ಟ್ರಾ ಬಂದಿರಬೇಕು. ಸೊ ಆದ್ರೆ ಇದು ಸಿರೀಸ್ ಹಂಗೆ ಕಂಪ್ಲೀಟ್ ಆಗ್ತಾನೆ ಇರ್ಬೇಕು ಈ ತರ. ಸಾಂಗ್ ನೋಡೋದಾದ್ರೆ ಇದು ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಂಗಿಲ್ಲ, ಇದು ಹೋಯ್ತು. ನೆಕ್ಸ್ಟ್ ಈ ತರ ಕ್ರಾಸ್ ಬಂದಿದೆ, ಈ ತರ ಕೂಡ ಬರಂಗಿಲ್ಲ. ನೆಕ್ಸ್ಟ್ ಇದು ಕೂಡ ಕರೆಕ್ಟ್ ಆಗಿಲ್ಲ. ಸೊ ಅದಕ್ಕೆ ನಮ್ಮ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ 15th ಒನ್, ಆಪ್ಷನ್ ನಂಬರ್ ಬಿ. ಅದೇ ತರ 16th ಒನ್. ಸೊ 15th ಒನ್ ಇವತ್ತು ನಡೆದಂತ ಎಕ್ಸಾಮ್ ನಲ್ಲಿ 15th ಒನ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ 16th ಒನ್. ಸೊ 16th ಒನ್ ನೋಡ್ರಿ, ಫಸ್ಟ್ ಕೆಳಗಡೆ ಇತ್ತು, ಆಮೇಲೆ ಮೇಲ್ಗಡೆ ಹೋಯ್ತು, ಆಮೇಲೆ ಲೆಫ್ಟ್ ಅಲ್ಲಿ ಬಂದು ಇವಾಗ ತೆಳಗಡೆ ಬಂದಿರಬೇಕು. ಎಲ್ಲಪ್ಪ ಅಂದ್ರೆ ಇಲ್ಲಿ ತೆಳಗಡೆ, ಇಲ್ಲಿ. ಸೊ ಹಿಂಗ್ ನೋಡೋದಾದ್ರೆ ಇಲ್ಲಿ ನೋಡಿ, ಫಸ್ಟ್ ಎಷ್ಟಿತ್ತಪ್ಪ ಅಂದ್ರೆ 1 2 ಇದು, ನೆಕ್ಸ್ಟ್ 1 2 3 ಆಯ್ತು, ನೆಕ್ಸ್ಟ್ 1 2 3 4 ಆಯ್ತು. ನೆಕ್ಸ್ಟ್ ಎಷ್ಟಾಗಬೇಕಪ್ಪ ಅಂದ್ರೆ ಇಲ್ಲಿ ಇನ್ಸೈಡ್ ದ ಸ್ಕ್ವೇರ್ ದೇರ್ ಶುಡ್ ಬಿ 5 ಫಿಗರ್ಸ್. ಆದ್ರೆ ಬಿ ಅಲ್ಲಿ ನೋಡ್ರಿ 1 2 3 ಇದು ಹೋಯ್ತು. ಉಳಿದಿದ್ದು ಎಲ್ಲಾದ್ರಲ್ಲಿ ಎ ಸಿ ಡಿ ಅಲ್ಲಿ ಎಲ್ಲ 5 5 ಇದಾವೆ. ಅದೇ ತರನೇ ಫಸ್ಟ್ ಸರ್ಕಲ್ ನ ಡಾಟೆಡ್ ಆದ ಸರ್ಕಲ್ ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇನ್ಕ್ರೀಸ್ ಮಾಡಿದ್ರು. ಅದಾದ್ಮೇಲೆ ಸ್ಕ್ವೇರ್ ಇನ್ಕ್ರೀಸ್ ಮಾಡಿದ್ರು. ಅಂದ್ರೆ ನಮಗೆ ನೆಕ್ಸ್ಟ್ ಏನು ಇನ್ಕ್ರೀಸ್ ಆಗಿರ್ಬೇಕಪ್ಪ ಅಂದ್ರೆ ಫಸ್ಟ್ ಇದು ಒಂದಿತ್ತು, ಇದು ಒಂದಿತ್ತು, 1 1 1 ಈಚ್. ನೆಕ್ಸ್ಟ್ ಏನ್ ಮಾಡಿದ್ರು, ಓನ್ಲಿ ಸರ್ಕಲ್ ಆದ ಡಾಟೆಡ್ ಸರ್ಕಲ್ ಶೇಡೆಡ್ ಆದ ಸರ್ಕಲ್ ನ ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಸ್ಕ್ವೇರ್ ಇನ್ಕ್ರೀಸ್ ಮಾಡಿದ್ರು. ಅಂದ್ರೆ ಫಸ್ಟ್ ಸರ್ಕಲ್, ನೆಕ್ಸ್ಟ್ ಸ್ಕ್ವೇರ್, ಮತ್ತೆ ನೆಕ್ಸ್ಟ್ ಏನ್ ಬರ್ಬೇಕು, ಸರ್ಕಲ್ ಬರ್ಬೇಕು. ಸೊ ಸರ್ಕಲ್ ಬರೋದಾದ್ರೆ ಅಂದ್ರೆ ನಮಗೆ 3 ಸರ್ಕಲ್ ಬಂದಿರಬೇಕು. ಎಷ್ಟು ಸರ್ಕಲ್ ಬಂದಿರಬೇಕು, 1 2, ಅಂದ್ರೆ ನೆಕ್ಸ್ಟ್ 3 ಸರ್ಕಲ್ ಬಂದಿರಬೇಕು. ಆಪ್ಷನ್ ನಂಬರ್ ಸಿ ಹೋಗುತ್ತೆ, ಯಾಕಂದ್ರೆ 2 ಸರ್ಕಲ್ ಬಂದಿದ್ದಾವೆ. ನೆಕ್ಸ್ಟ್ ಎ, ಆಪ್ಷನ್ ನಂಬರ್ ಎ ಕೂಡ ಹೋಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಬಂದು ನೆಕ್ಸ್ಟ್ ಮೇಲೆ ಬಂದು ನೆಕ್ಸ್ಟ್ ಇಲ್ಲಿ ಬಂದು ನೆಕ್ಸ್ಟ್ ಕೆಳಗಡೆ ಬಂದಿರಬೇಕು, ಇಲ್ಲಿ ಬಂದಿರಬೇಕು ಈ ಕಡೆ ಸೈಡ್. ಸೊ ಹಂಗ್ ನೋಡೋದಾದ್ರೆ ಇದು ಹೋಯ್ತು ಸರ್. ರೈಟ್ 16th ಒನ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಪಾರ್ಟ್ 5 17th ಕ್ವಶನ್. ಸೊ 17th ಕ್ವಶನ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಅನಾಲಜಿ. ಸೊ ಅನಾಲಜಿಯಲ್ಲಿ ನೋಡ್ರಿ, ಹೊರಗಡೆ ರಾಂಬಸ್ ಇತ್ತು, ಅದು ಒಳಗಡೆ ಹೋಯ್ತು. ಸೊ ಇವೆರಡು ಏನ್ ಮಾಡ್ತಾವ, ಇವೆರಡು ಅದೇ ಮಾಡ್ಬೇಕು, ಹೌದಾ? ಸೊ ಹಂಗ್ ನೋಡೋದಾದ್ರೆ ಹೊರಗಡೆ ಇದ್ದಿದ್ದು ಒಳಗಡೆ ಬಂತು, ಸೊ ಹೊರಗಡೆ ಇದ್ದಿದ್ದು ಒಳಗಡೆ ಬರ್ಬೇಕು. ಹಿಂಗ್ ನೋಡೋದಾದ್ರೆ ಬಿ ಹೋಗುತ್ತಾ. ನೆಕ್ಸ್ಟ್ ಒಳಗಡೆ ಇದ್ದಿದ್ದು ಹೊರಗಡೆ ಬಂತು, ನೋಡಿಲಿ, ಒಳಗಡೆ ಇದ್ದಿದ್ದು ಹೊರಗಡೆ ಬಂತು, ಒಳಗಡೆ ಇದ್ದಿದ್ದು ಹೊರಗಡೆ ಬರಬೇಕು. ಸೊ ಇದು ಹೋಯ್ತು, ಇದು ಹೋಯ್ತು. ಉಳಿದಿದ್ದು ಯಾವ್ದಪ್ಪ ಅಂತಂದ್ರೆ ಎ. ಸೊ 17th ಒಂದು ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ 18th ನೋಡ್ರಿ. ಸೊ 18 ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ ತಿರುಗಿಸಿದ್ದಾರೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಯಾರೋ ಮಾರ್ಕ್ ನ ಫೋಕಸ್ ಮಾಡ್ರಿ. ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಕಡೆ ಸೈಡ್, ಅಂದ್ರೆ ಮೇಲೆ ಇದ್ದಿದ್ದು ಒಂಥರ ಕ್ಲಾಕ್ ಮಾಡೋದಾದ್ರೆ 12 3 6 9. ಸೊ ಅಸ್ಯೂಮ್ ಇಟ್ ಆಸ್, ಇದನ್ನ 12 ಅಲ್ಲಿ ಅಸ್ಯೂಮ್ ಮಾಡ್ತೀರಿ. ನೆಕ್ಸ್ಟ್ ಏನ್ ಮಾಡಿದಾರಪ್ಪ ಅಂದ್ರೆ 9 ಗೆ ತಂದಿದ್ದಾರೆ. ಅಂದ್ರೆ ಏನ, ಆಂಟಿ ಕ್ಲಾಕ್ ವೈಸ್, ಉಲ್ಟಾ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಅಂದ್ರೆ ಈ ಕಂಪ್ಲೀಟ್ ಫಿಗರ್ ನ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದ್ದಾರೆ. ನಾವು ಕೂಡ ಇದನ್ನ ಕಂಪ್ಲೀಟ್ ಆಗಿ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ ತಿರುಗಿಸೋಣ. ಅಂದ್ರೆ ಇದು 12 ಐತೆ, ಅಂದ್ರೆ ಇಲ್ಲಿಗೆ ಬಂದಿರ್ಬೇಕು. ಇದು 12 ಇದ್ದಿದ್ದು 9 ಬಂದ, ಅದೇ ತರ ಇದು 12 ಇದ್ದಿದ್ದು 9 ಬಂದ್ಬೇಕಂದ್ರೆ ಅದು ಈ ಕಡೆ ಸೈಡ್ ಬಂದಿರ್ಬೇಕ ಇದು. ಸೊ ಹಿಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಬಿ ಹೋಗುತ್ತೆ. ಯಾಕಪ್ಪ ಅಂದ್ರೆ ನಮಗೆ ಮುಖ ಈ ಕಡೆ ಸೈಡ್ ಬಂದಿರ್ಬೇಕು, ಹೌದಾ? ಆಪ್ಷನ್ ನಂಬರ್ ಎ ಹೋಗುತ್ತಾ. ನೆಕ್ಸ್ಟ್ ಎ ಸಿ ಡಿ ಆಸ್ ಇಟ್ ಈಸ್. ಸೊ ನಾನು ಇನ್ನೂ ಒಂದು ಏನ್ ಹೇಳಿದೆ, ಇದು ಒಂದೇ ತಿರ್ಗಿಸಿಲ್ಲ, ಪೂರ್ತಿ ಕಂಪ್ಲೀಟ್ ಈ ಫಿಗರ್ ನ ಈ ತರ 90 ಡಿಗ್ರಿ ತಿರ್ಗಿಸ್ಯಾರ.
ಸೊ ತಿರ್ಗ್ಸೋದಾದ್ರೆ ಇದು ಇಲ್ಲಿದ್ದು ಇಲ್ಲಿ ಬಂತು, ನೆಕ್ಸ್ಟ್ ಅಂದ್ರೆ ಇದು ಈ ಕಡೆ ಸೈಡ್ ಇದ್ದು ಮೇಲೆ ಬಂತು, ಹೌದಾ? ನೋಡಿ ಇಲ್ಲಿದ್ದು ಮೇಲೆ ಬಂದಿದೆ, ಅದೇ ತರ ಇಲ್ಲಿ ಇಲ್ಲಿದ್ದು ಮೇಲೆ ಬರ್ಬೇಕ, ಹೌದಾ? ಸೊ ಮೇಲೆ ಬರ್ಬೇಕಪ್ಪ ಅಂತಂದ್ರೆ ಇದು ಒಂದೇ ಮೇಲೆ ಬರ್ಬೇಕು. ನೋಡಿ ಈ ಸರ್ಕಲ್ ಮೇಲೆ ಬಂತು, ಅದೇ ತರ ಈ ಫಿಗರ್ ಏನಿದೆ ಅಲ್ಲ ಮೇಲೆ ಬರ್ಬೇಕು, ಇದು ಕೆಳಗಡೆ ಬರ್ಬೇಕು. ಇದು ಮೇಲ್ಗಡೆ ಬರೋದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಇಲ್ಲಿ ಎ ಮಾತ್ರ. ಸೊ ಅದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ 18th one, ಆಪ್ಷನ್ ನಂಬರ್ ಎ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ 19th ನೋಡ್ರಿ. ಸೊ 19th ಏನ್ ಮಾಡೋದಪ್ಪ ಅಂತಂದ್ರೆ ಈ ಫಿಗರ್ನ ಇಲ್ಲಿ ತಂದಿದ್ದಾರೆ, ಈ ಫಿಗರ್ನ ಈ ಕಡೆ ಅಂದ್ರೆ ಆಲ್ಟರ್ನೇಟಿವ್ ಹಂಗಾದ್ರೂ ಮಾಡ್ಬೋದು, ಇಲ್ಲಂತಂದ್ರೆ ಚಿತ್ರ ತಿರುಗಿಸಿ ಆದ್ರೂ ಇಡ್ಬೋದು, ಹೌದಾ? ಸೊ ಹಂಗ್ ನೋಡೋದಾದ್ರೆ ನೋಡಿಲಿ ಈ ಕಡೆ ಸೈಡ್ ಇದ್ದು ಲೆಫ್ಟ್ ಅಲ್ಲಿ ಇದ್ದು ರೈಟ್ ಅಲ್ಲಿ ಬಂತು, ಹೌದಾ? ಜಸ್ಟ್ ಆಲ್ಟರ್ನೇಟಿವ್ ಎಕ್ಸ್ಚೇಂಜ್ ಮಾಡೋದು, ಹೌದಾ? ಸೊ ಹಂಗಂದ್ರೆ ಇಲ್ಲಿ ನೋಡ ಅದೇ ತರನೇ ಈ ಟ್ರಯಾಂಗಲ್ ನೋಡ್ರಿ. ಸೊ ಟ್ರಯಾಂಗಲ್ ಇಲ್ಲಿ ಇದ್ದದ್ದು ಇಲ್ಲಿ ಅಂದ್ರೆ ಈ ಕಂಪ್ಲೀಟ್ ಫಿಗರ್ ನ ಈ ಕಡೆ ಇದ್ದು ಆ ಕಡೆ ಆಲ್ಟರ್ನೇಟಿವ್ ಎಕ್ಸ್ಚೇಂಜ್ ಮಾಡಿದ್ದಾರೆ. ಸೊ ಅಂದ್ರೆ ಇಲ್ಲಿ ಇದ್ದು ಈ ಕಡೆ ಸೈಡ್ ಬಂತು, ಇವತ್ತು ಕೆಳಗಡೆ ಇದ್ದು ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಮೇಲ್ಗಡೆ ಬರ್ಬೇಕು. ಸೊ ಹಂಗಂದ್ರೆ ಈ ಟ್ರಯಾಂಗಲ್ ನ ಹೇಳ್ತಾ ಇದ್ದೀನಿ. ಸೊ ಟ್ರಯಾಂಗಲ್ ಲೆಫ್ಟ್ ಅಲ್ಲಿ ಇದ್ದು ರೈಟ್ ಅಲ್ಲಿ ಬಂತು, ಕೆಳಗಡೆ ಇದ್ದು ಮೇಲ್ಗಡೆ ಬರ್ಬೇಕು. ಮೇಲ್ಗಡೆ ಅಂದ್ರೆ ಆಪ್ಷನ್ ನಂಬರ್ ಎ ಹೋಗುತ್ತಾ, ಸಿ ಹೋಗುತ್ತಾ, ಉಳಿದಿರೋದು ಬಿ ಮತ್ತು ಡಿ. ನೋಡಿ ಇಲ್ಲಿ ಒಂದು ಲೈನ್ ಇತ್ತು, ಇಲ್ಲಿ ಒಂದು ಲೈನ್ ಇತ್ತು, ಇಲ್ಲಿ ಒಂದು ಲೈನ್ ಇತ್ತು, ಇಲ್ಲಿ ಕೂಡ ಒಂದು ಲೈನ್ ಬಂದಿರಬೇಕು. ಸೊ ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಬಿ ಬರಲ್ಲ. 19th one ಆಪ್ಷನ್ ನಂಬರ್ ಬಿ ಬರಲ್ಲ. ಸೊ ಅದಕ್ಕೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಒಂದು ಲೈನ್ ಬಂತಲ್ಲ, ಅದಕ್ಕೆ ಆಪ್ಷನ್ ನಂಬರ್ ಡಿ. ಇವತ್ತು ನಡೆದಂತ JNV ಎಕ್ಸಾಮ್ ನಲ್ಲಿ 19th ಕ್ವಶನ್ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಡಿ. ಸೊ ಅದೇ ತರ 20 ನೋಡ್ರಿ. 20 ಇದೇನಿದೆ ಅಲ್ಲ 3 ಇದ್ದಿದ್ದು ಈ ಆರೋ ಮಾರ್ಕ್ ಏನಿದಪ್ಪ 3 ಇದ್ದಿದ್ದು 2 ಅದು 4 ಇದಿದೆ ಅಂದ್ರೆ ಇವೆರಡು ಏನ್ ಮಾಡ್ತಾ ಇವೆರಡು ಅದೇ ಮಾಡ್ಬೇಕು, ಎನಾಲಜಿ ಅಲ್ಲ. ಸೊ 3 ಇದ್ದಿದ್ದು 2 ಆಯ್ತಿ, 4 ಇದ್ದಿದ್ದು ಅಲ್ಲ 3 ಇದ್ದಿದ್ದು 2 ಆಗ್ಬೇಕು. ಸೊ ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಎ ಹೋಗುತ್ತಾ, ಉಳಿದಿದ್ ಯಾವ ಹೋಗಲ್ಲ. ಮತ್ತೆ ಅದ್ರ ಜೊತೆ ಇದನ್ನ ಏನಪ್ಪಾ ಅಂತಂದ್ರೆ ಕ್ಲಾಕ್ ಅಲ್ಲಿ ನೋಡೋದಾದ್ರೆ 12, 3, 6, 9. ಸೊ ಇದು ನೋಡಿ ಇಲ್ಲಿ 9 ಇದ್ದಿದ್ದು 3 ಬಂತು ಅಂದ್ರೆ ಆಂಟಿ ಕ್ಲಾಕ್ ವೈಸ್ 180 ಡಿಗ್ರಿ ತಿರುಗಿಸದ ಅಂದ್ರೆ 9 ಇದ್ದಿದ್ದು 6 ಬಂದ್ರೆ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಮತ್ತೆ ಇಲ್ಲಿ 90 ಡಿಗ್ರಿ ಹೋಗಿದೆ ಅಂದ್ರೆ ಇಲ್ಲಿಗೆ ಇದ್ದಿದ್ದು ಡೈರೆಕ್ಟ್ ಇಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಆಂಟಿ ಕ್ಲಾಕ್ ವೈಸ್ 180 ಡಿಗ್ರಿ ತಿರುಗಿಸಿಟ್ಟಿದ್ದಾರೆ ಫಿಗರ್ನ. ನಾವು ಕೂಡ ಇದು ಎಲ್ಲಿದೆಯಪ್ಪ ಅಂತಂದ್ರೆ 12 ಇದೆ. ಸೊ ಆಂಟಿ ಕ್ಲಾಕ್ ವೈಸ್ 180 ಡಿಗ್ರಿ ಅಪ್ಪ ಅಂತಂದ್ರೆ ಕೆಳಗಡೆ ಬರ್ಬೇಕು. ಸೊ ಹಂಗ್ ನೋಡೋದಾದ್ರೆ ಮೇಲಿದ್ದು ಕೆಳಗಡೆ ಬರ್ಬೇಕು. ಸೊ ಅದ್ರ ಆಪ್ಷನ್ ನಂಬರ್ ಬಿ ಹೋಯ್ತಾ, ಹೌದಾ? ಮತ್ತೆ ಇಲ್ಲಿ ನೋಡಿ ಇಲ್ಲಿ 6 ಬರ್ಬೇಕು ಕೆಳಗಡೆ. ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಡಿ ಹೋಯ್ತು. ಸೊ ಅದಕ್ಕೆ ಈ 20 ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ಯುವರ್ ರೈಟ್ ಆನ್ಸರ್. ಅದೇ ತರನೇ ಹಾಫ್ ಆಫ್ ದಿ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಕಮಿಂಗ್ ಟು ಕ್ವಶನ್ ನಂಬರ್ 21. ಸೊ 21 ನೋಡೋದಾದ್ರೆ ನೋಡಿಲಿ ಇದು ಏನಪ್ಪಾ ಅಂತಂದ್ರೆ ಈ ಜಸ್ಟ್ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಮೂರೇ ಶೇಪ್ ಬಗ್ಗೆ ಕೇಳೋದು. ಒಂದು ಟ್ರಯಾಂಗಲ್, ಒಂದು ಸ್ಕ್ವಯರ್, ಒಂದು ಸರ್ಕಲ್. ಮೊದ್ಲು ಇವಾಗ ಈ ಕ್ವಶನ್ ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಇದನ್ನ ಜಸ್ಟ್ ಈ ತರ ಕಂಪ್ಲೀಟ್ ಮಾಡ್ಬಿಡ್ಬೇಕು. ಕಂಪ್ಲೀಟ್ ಮಾಡಿ ಇವಾಗ ಎಲಿಮಿನೇಟ್ ಮಾಡ್ಕೊಂತ ಹೋಗೋಣ. ನೋಡಿ ಇಲ್ಲಿ ಇದ್ರ ಮೇಲೆ ಕೈಡಿ. ಸೊ ಕೈಟ್ ನೋಡೋದಾದ್ರೆ ಇದೆಲ್ಲ ಲೈನ್ ಇಲ್ಲ ಅಂತ ತಿಳ್ಕೊಡಿ, ಮೇಲೆ ಮಾತ್ರ ಇದೆ ಅಂತ ತಿಳ್ಕೊಳ್ಳಿ. ಸೊ ಹಂಗ್ ನೋಡೋದಾದ್ರೆ ನೋಡಿ ಇಲ್ಲಿ ಲೈನ್ ನೋಡಿಲಿ, ಈ ಲೈನ್ ಅಲ್ಲಿ ನೋಡೋದಾದ್ರೆ ಆಪ್ಷನ್ ನಂಬರ್ ಸಿ ಹೋಗುತ್ತಾ, ಡಿ ಹೋಗುತ್ತೆ. ಉಳಿದಿರೋದು ಎದಾಗ ಸಿದಾಗ. ಸೊ ಎದಾಗ ಸಿದಾಗ ನೋಡಿಲಿ, ಎದಾಗ ಸಿದಾಗ ನೋಡಿ ನಾನು ಲೈನ್ ಇಲ್ಲಿ ಜಸ್ಟ್ ಕಂಪ್ಲೀಟ್ ಮಾಡ್ತೀನಲ್ಲ. ಸೊ ಲೈನ್ ಕಂಪ್ಲೀಟ್ ಮಾಡೋದಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಗ್ಯಾಪ್ ಇರ್ಬೇಕು ಇಲ್ಲಿ ಕಂಪ್ಲೀಟ್ ಮಾಡಿದಾಗ. ಆದ್ರೆ ಆಪ್ಷನ್ ನಂಬರ್ ಎ ಇಲ್ಲಿ ಮಾತ್ರ ಇಲ್ಲಿ ಕಡಿಮೆ ಗ್ಯಾಪ್ ಐತೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ 21 ಆನ್ಸರ್ ಏನ್ ಬರ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 22. ಸೊ 22 ನೋಡಿ ನಾ ಇವಾಗ ಏನ್ ಹೇಳಿದೆ, 3 ಶೇಪ್ ಬಗ್ಗೆ ಕೇಳ್ತಾರೆ. ಒಂದು ಟ್ರಯಾಂಗಲ್, ಒಂದು ಸ್ಕ್ವೇರ್, ಒಂದು ಸರ್ಕಲ್. ಸೊ ಇಲ್ಲಿ ಸರ್ಕಲ್ ಇದೆ. ಸೊ ಸರ್ಕಲ್ ನಾನು ಏನ್ ಮಾಡ್ತಪ್ಪ ಇದೆ ಒಂದು ಕಂಪ್ಲೀಟ್ ಮಾಡ್ತೀನಿ, ಇಲ್ಲೆಲ್ಲ ಕೈ ಹಿಡ್ತೀನಿ. ಯಾಕಪ್ಪ ಅಂದ್ರೆ ಇದೇ ಇವಾಗ ಆನ್ಸರ್. ಇಲ್ಲಿ ನಿಮ್ಗೆ ಏನ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಹಿಡಿದು ಇದೇ ನಿಮ್ಮ ಆನ್ಸರ್. ಸೊ ಹಿಂಗ್ ನೋಡೋದಾದ್ರೆ ಇದು ಬರಲ್ಲ,
ಹೌದಾ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಈ ತರ ಕ್ರಾಸ್ ಅಲ್ಲಿ ಬರುತ್ತಾ, ಹೌದಾ. ಇಲ್ಲಿ ನೋಡಿ ಇಲ್ಲಿ ಸ್ಟ್ರೇಟ್ ಆಗಿ ಬಂದಿದೆ, ಅದಕ್ಕೆ ಇದು ಹೋಯ್ತು, ಹೌದಾ. ನೆಕ್ಸ್ಟ್ ಇವೆರಡರಲ್ಲಿ ನೋಡಿ ಇಲ್ಲಿ ಸ್ಮಾಲ್ ಬಂದು ಈ ತರ ಕರ್ವ್ ಆಗೈತೆ. ಇಲ್ಲಿ ಈ ತರ ಕರ್ವ್ ಅಲ್ಲಿ ಬಂದಿಲ್ಲ, ಈ ತರ ಕರ್ವ್ ಬಂದು ಈ ತರ ಲೈನ್ ಬಂದಿಲ್ಲ, ಈ ತರ ಒಂದು ಲೈನ್ ಬಂದಿಲ್ಲ. ಇಲ್ಲಿ ನೋಡಿ ಇಲ್ಲಿ ಬಂದಿಲ್ಲ, ಅದಕ್ಕೆ ಇದು ಹೋಯ್ತು. ಈ ತರ ಎಕ್ಸಾಕ್ಟ್ ಮ್ಯಾಚ್ ಆಗದ ಯಾವ್ದಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ಮಾತ್ರ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಸೊ ಇವತ್ತು ನಡೆದಂತ ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿ, ಕನ್ನಡದಲ್ಲಿ ಹೇಳೋದಾದ್ರೆ ಮಾನಸಿಕ ಸಾಮರ್ಥ್ಯ ಬಹಳ ಈಸಿ ಇತ್ತು. ಐ ಥಿಂಕ್ ಎಲ್ಲಾ ಸ್ಟೂಡೆಂಟ್ಸ್ 40 ಸ್ಕೋರ್ ಮಾಡಬಹುದು. ಅದೇ ತರ ಇಲ್ಲಿ ಸ್ಕ್ವೇರ್ ಶೇಪ್ ಆಗುತ್ತೆ, ಜಸ್ಟ್ ಈ ತರ ಒಂದು ಲೈನ್ ಕೊಡಿ. ನೋಡಿ ಇಲ್ಲಿ ಇದು ಮ್ಯಾಚ್ ಆಗ್ತಿಲ್ಲ, ಯಾಕಪ್ಪ ಅಂದ್ರೆ ಹೊರಗಡೆ ಬಂದಿರಬೇಕು ಈ ತರ, ಹೌದಾ. ಇಲ್ಲಿ ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇಲ್ಲ. ಈಸಿ ಆಗಿ ಆನ್ಸರ್ ಕಂಡುಹಿಡಿಬಹುದು, ಯಾವುದೇ ತರ ಕನ್ಫ್ಯೂಸ್ ಇರಲ್ಲ. 23 ಆಪ್ಷನ್ ನಂಬರ್ ಎ. ನೆಕ್ಸ್ಟ್ 24 ನೋಡಿ ಇಲ್ಲಿ, ಇದು ಮತ್ತೆ ಒಂದು ಸ್ಕ್ವೇರ್ ಶೇಪ್ ಬಂದಿರ್ಬೇಕಂತ ಹೇಳಿ, ಹೌದಾ. ನೋಡಿ ಇಲ್ಲಿ ನಾ ಏನ್ ಹೇಳಿದೆ, ಜಸ್ಟ್ ಈ ತರ ಕೈ ಇಡಿ. ಇಲ್ಲಿ ನಿಮ್ ಮುಂದೆ ಏನ್ ಕಾಣ್ತಿದೆ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದೇ ನಿಮ್ ಆನ್ಸರ್ ಅಂತ ಹೇಳಿದೆ. ಸೊ ಹಂಗ್ ನೋಡೋದಾದ್ರೆ ಇಲ್ಲಿ ನೋಡಿ ಈ ತರ ಬಂದಿರ್ಬೇಕು, ಈ ಶೇಪ್ ಬಂದಿರ್ಬೇಕು ನಮ್ಗೆ. ಇವೆಲ್ಲ ನೋಡ್ಬಿಡಿ, ಹಿಂದಕ್ಕೆ ನೋಡ್ಬಿಡಿ, ಇದಷ್ಟೇ ನೋಡಿ, ಈ ತರ ಬಂದಿರ್ಬೇಕು. ಅಂದ್ರೆ ಇದು ಹೋಯ್ತಾ, ಹೌದಾ. ನೆಕ್ಸ್ಟ್ ಅದೇ ತರ ಇಲ್ಲಿ ಸ್ಮಾಲ್ ಆಯ್ತು, ಈ ತರ ಸ್ಟ್ರೇಟ್ ಲೈನ್ ಈ ತರ ಬರಲ್ಲ, ಈ ತರ ಕ್ರಾಸ್ ಅಲ್ಲೇ ಬರ್ತಾವ, ಅದಕ್ಕೆ ಇದು ಹೋಯ್ತು. ನೆಕ್ಸ್ಟ್ ಇದಂತೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ 24 ಆಪ್ಷನ್ ನಂಬರ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ 25 ಇಂದ 28 ವರೆಗೂ ಇವೆಲ್ಲ ಏನಪ್ಪಾ ಅಂತಂದ್ರೆ ಮಿರರ್ ಇಮೇಜ್. ನೋಡಿಲಿ ಮಿರರ್ ಅಲ್ಲಿ ನೋಡಿದಾಗ ಇದು ಹೇಗೆ ಬರುತ್ತಪ್ಪ, ಹೆಂಗ ಕಾಣುತ್ತಾ, ಹೌ ಇಟ್ ಅಪಿಯರ್ಸ್ ಮಿರರ್ ಅಲ್ಲಿ ನೋಡಿದಾಗ ಈ ಕಂಪ್ಲೀಟ್ ಫಿಗರ್ ನ ಒಂದು ಮಿರರ್ ಅಲ್ಲಿ ನೆನ್ಪಿಟ್ಕರಿ. ಸೊ ಮಿರರ್ ಅಲ್ಲಿ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೀವು ಮಿರರ್ ಇಟ್ ನೋಡಿದಾಗ ಫಸ್ಟ್ ನಿಮ್ಗೆ ಇದೇ ಫಿಗರ್ ಕಾಣುತ್ತೆ, ಹೌದಾ. ಸೊ ಮಿರರ್ ಅಲ್ಲಿ ನಿಮ್ ಮುಖ ನೋಡಿದ್ರೆ ಫಸ್ಟ್ ನಿಮ್ ಮುಖನೇ ಕಾಣುತ್ತೆ, ಹೌದಾ. ಅದೇ ತರನೇ ಇಲ್ಲಿ ಇದು ಏನಪ್ಪಾ ಅಂದ್ರೆ ಇದೇನ್ ರೀಪ್ರೆಸೆಂಟ್ ಮಾಡ್ತದೆ ಮಿರರ್. ಇಲ್ಲಿ ಇದ್ರ ಮುಂದೆ ಹೋಗಿ ಮಿರರ್ ಇಟ್ ನೋಡಿದಾಗ ಫಸ್ಟ್ ಈ ತರ ಟಿ ಶೇಪೇ ಬರ್ಬೇಕು ನಮ್ಗೆ. ಮತ್ತೆ ಇದು ಹೆಂಗಿರುತ್ತೆ ಹಾಗೇನೆ ಕೆಳಗಡೆ ಫೇಸ್ ಮಾಡ್ತಿದ್ದೆ, ಕೆಳಗಡೆ ಇರ್ಬೇಕು. ಆದ್ರೆ ಆಪ್ಷನ್ ನಂಬರ್ ಬಿ ಮಾತ್ರ ಕೆಳಗಡೆ ಫೇಸ್ ಮಾಡ್ತಾ ಇಲ್ಲ, ಮೇಲ್ಗಡೆ ಫೇಸ್ ಮಾಡುತ್ತೆ. ಆಪ್ಷನ್ ನಂಬರ್ ಡಿ ಕೂಡ ಹೋಗುತ್ತೆ, ಯಾಕಪ್ಪ ಅಂದ್ರೆ ಕೆಳಗಡೆ ಫೇಸ್ ಮಾಡಿರ್ಬೇಕು. ಸೊ ಉಳಿದಿರೋದು ಎದಾಗ ಮತ್ತು ಸಿ ದಾಗ. ಅದೇ ತರನೇ ವಿ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಇರುತ್ತೆ, ಕೆಳಗಡೆ ಬರಲ್ಲ. ಸೊ ಅದಕ್ಕೆ ಸಿ ಹೋಗುತ್ತಾ. ಸೊ ನಿಮ್ ಆನ್ಸರ್ ಏನಾಗಿರ್ಬೇಕಪ್ಪ ಅಂದ್ರೆ ಇವತ್ತಿನ ಕ್ವಶನ್ 25th ಆನ್ಸರ್ ಏನಿರ್ಬೇಕಪ್ಪ ಅಂದ್ರೆ ಎ ಇದ್ರೆ ರೈಟ್. ಅದೇ ತರನೇ ಕ್ವಶನ್ ನಂಬರ್ 26 ನಾ ಹೇಳಿದೆ ಜಸ್ಟ್ ಇದು ಕೂಡ ಇದನ್ನೇನ್ ರಿಪ್ರೆಸೆಂಟ್ ಮಾಡ್ತಪ್ಪ ಅಂದ್ರೆ ಮಿರರ್ ಮುಂದೆ ಇಟ್ಟಾಗ ನೋಡಿದಾಗ ಈ ಫಿಗರ್ ಫಸ್ಟ್ ಕಾಣ್ತದೆ ಈ ತರ. ಸೊ ಇಲ್ಲಿ ಇದು ಕೆಳಗಡೆ ಬಂದಿದೆ, ಕೆಳಗಡೆ ಇರ್ಬೇಕು, ಇದು ಹೋಯ್ತಾ. ಮತ್ತೆ ನೋಡಿ ಈ ತರ ಒಂದ್ ಲೈನ್ ಬಂದು ಈ ತರ ಹೋಗಿರ್ಬೇಕು, ಹೌದಾ. ಹಿಂಗ್ ನೋಡೋದಾದ್ರೆ ಮತ್ತೆ ಇದೇನಾಯ್ತು ನೋಡು, ಒಂಥರ ಈ ಮಿರರ್ ಇಮೇಜ್ ಏನಪ್ಪಾ ಅಂತಂದ್ರೆ ಎದ್ರ ಬದ್ರ ಬಂದಿರ್ಬೇಕು. ನಮ್ ಮಿರರ್ ಮುಂದೆ ಈ ತರ ಮಿರರ್ ಇಟ್ ನೋಡಿದಾಗ ನಮ್ ಎದುರು ಕಾಣ್ತದೆ. ಅದೇ ತರ ಈ ಫಿಗರ್ ಕೂಡ ನಿಮ್ಗೆ ಎದುರು ಈ ತರ ಕಾಣ್ತಾ ಇರಬೇಕು. ಹಿಂಗ್ ಎದುರು ಕಾಣ್ತಾ ಇಲ್ಲ ಯಾವ್ದ್ರಲ್ಲಿ ಅಪ್ಪ ಅಂತಂದ್ರೆ ಸಿ ಹೆಂಗಿದೆ ಹಂಗ ಕಾಣ್ತದೆ, ಸೇಮ್ ಫಿಗರ್ ಅಲ್ಲ. ಇದೇನಪ್ಪ ಅಂದ್ರೆ ಮಿರರ್ ಇಮೇಜ್ ಎದುರು ಬರ್ತಿರ್ಬೇಕು, ಅಪೋಸಿಟ್ ಆಗಿ ಬಂದಿರ್ಬೇಕು. ಆಪ್ಷನ್ ನಂಬರ್ ಡಿ ಕೂಡ ಹೋಗುತ್ತಾ. ಸೊ ನಿಮ್ಮ ಆನ್ಸರ್ ಏನಪ್ಪಾ ಅಂದ್ರೆ 26 ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 27 ಸೇಮ್. ಇದೊಂದು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು, ಇದು ಸೇಮ್ ಫಿಗರ್ ಆಯ್ತು, ಇದು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಅದೇ ತರನೇ ಫಸ್ಟ್ ಇದೇನೆ ಕಾಣ್ತಿರ್ಬೇಕು ನಮ್ಗೆ ಎದುರಂತ. ಸೊ ಇದು ಬರಲ್ಲ, ಯಾಕಪ್ಪ ಅಂದ್ರೆ ಸೇಮ್ ಫಿಗರ್ ಆಯ್ತು. ಸೊ ಅದಕ್ಕೆ 27 ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ 28 ನೋಡ್ರಿ, ಈ ತರ ಒಂದು ಲೈನ್ ಮೇಲೆ ಬಂದಿದೆ ಅಲ್ಲ, ನಮಗೆ ಲೈನ್ ಮೇಲೆ ಈ ತರ ಬಂದಿರಬೇಕು, ಇಲ್ಲಿ ಬಂದೇ ಇಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ಬಂದಿಲ್ಲ, ಆಯ್ತಾ. ಉಳಿದಿರೋದು ಬಿ ಮತ್ತು ಸಿದಾಗ ನೋಡಿ ಇಲ್ಲಿ ಮಿಡಲ್ ಅಲ್ಲಿ ಬಂದಿದೆ, ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಬಂದಿದೆ, ಅದಕ್ಕೆ ಇದು ಹೋಯ್ತು, ಇಲ್ಲಿ ಮಿಡಲ್ ಅಲ್ಲಿ ಬಂದಿದೆ. ಆಪ್ಷನ್ ನಂಬರ್ ಬಿ ಇಸ್ ಯುವರ್ ಆನ್ಸರ್. ಸೊ ಮಿರರ್ ಇಮೇಜ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇದು ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್. ಸೊ ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್ ನೋಡಿ, ಇಲ್ಲಿ ಫಸ್ಟ್ ಲೆಫ್ಟ್ ಅಲ್ಲಿ ಇದೆ, ರೈಟ್ ಅಲ್ಲಿ ಫೋಲ್ಡ್ ಮಾಡಿದಂತ ಒಂದು ಟ್ರಯಾಂಗಲ್ ನ ಮತ್ತೆ ಮೇಲ್ಗಡೆ ಇದೆ, ಕೆಳಗಡೆ ಫೋಲ್ಡ್ ಮಾಡಿದ್ರು.
ಫೋಲ್ಡ್ ಮಾಡಿ ಅದ್ರ ಜೊತೆ ಈ ತರ ಒಂದು ಸರ್ಕಲ್ ಕೊಟ್ರು, ಈ ತರ ಒಂದು ಇಂಟು ಮಾರ್ಕ್ ಕೊಟ್ರು. ಇಂಟು ಮಾರ್ಕ್ ಪೂರ್ತಿ ಕಾರ್ನರ್ ಅಲ್ಲಿ ಬಂದಿದೆ. ಅಂದ್ರೆ ಓಪನ್ ಮಾಡಿದಾಗ ಈ ತರ ಇಲ್ಲಿ ಒಂದು ಕಾರ್ನರ್ ಅಲ್ಲಿ ಬಂದಿರುತ್ತೆ. ಯಾಕಪ್ಪ ಅಂದ್ರೆ ಅದ್ರ ಮೇಲೇನೆ ಫೋಲ್ಡ್ ಆಗಿರುತ್ತಲ್ಲ, ಅಟ್ ಲೀಸ್ಟ್ ಅದ್ರ ಮೇಲೆ ಅಂತ ಈ ಕಡೆ ಓಪನ್ ಮಾಡಿದಾಗ ಇಲ್ಲಂತ ಒಂದು ಬಂದಿರುತ್ತೆ. ಸೊ ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಡಿ ಹೋಯ್ತು. ನೆಕ್ಸ್ಟ್ ನೋಡಿ, ಅದು ಎಲ್ಲಿ ತಪ್ಪ ಅಂತಂದ್ರೆ ಇಂಟು ಮಾರ್ಕ್ ರೈಟ್ ಸೈಡ್ ಕಾರ್ನರ್ ಇತ್ತಲ್ಲ, ಇದು ಎಷ್ಟು ಜಾಗ ಇರುತ್ತೆ ನೋಡಿ ಅಲ್ಲಿ ಅಷ್ಟೇ ಜಾಗ ಇದ್ದಲ್ಲಿ ಹೋಗಿ ಮೂಡ್ತದೆ, ಬಟ್ ಮೇಲೆ ಮೂಡಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಜಾಗ ಇಲ್ಲ. ಸೊ ಅದಕ್ಕೆ ಆಪ್ಷನ್ ನಂಬರ್ ಸಿ ಹೋಗುತ್ತಾ. ಉಳಿದಿರೋದು ಏನಪ್ಪಾ ಅಂದ್ರೆ ಎದಾಗ ಬಿದಾಗ. ಅದೇ ತರನೇ ಇಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಈ ತರ ಕಟ್ ಆಗಿ ಬಂದಿದೆ. ಎಲ್ಲಪ್ಪ ಅಂತಂದ್ರೆ ಈ ತರ ಕಟ್ ಆಗಿದೆ. ಓಪನ್ ಮಾಡಿದಾಗ ಇಲ್ಲಿ ಈ ತರ ಒಂದು ಮೂಡಿರುತ್ತೆ. ಸೊ ಈ ತರ ಎಲ್ಲಿ ಬಂದಿದ್ದಪ್ಪ ಅಂತಂದ್ರ ಈ ತರ ಬಂದಿರ್ಬೇಕು. ಆದ್ರೆ ಆಪ್ಷನ್ ನಂಬರ್ ಎ ಅಲ್ಲಿ ಈ ತರ ಬಂದಿಲ್ಲ. ಸೊ ಅದಕ್ಕೆ ಆಪ್ಷನ್ ನಂಬರ್ ಎ ಹೋಗುತ್ತೆ. ಉಳಿದಿರೋದು ಆಪ್ಷನ್ ನಂಬರ್ ಬಿ ಮಾತ್ರ. ಸೊ 29 ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 30 ನೋಡಿ, ಫಸ್ಟ್ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಫೋಲ್ಡ್ ಮಾಡಿದ್ರು, ಹೌದಾ? ಮತ್ತೆ ಫೋಲ್ಡ್ ಮಾಡಿ ಡಾಟೆಡ್ ಲೈನ್ ಏನ್ ರಿಪ್ರೆಸೆಂಟ್ ಮಾಡ್ತಂದ್ರೆ ಫೋಲ್ಡ್ ಆಗಿದೆ ಆಲ್ರೆಡಿ. ಸೊ ಮತ್ತೆ ರೈಟ್ ಅಲ್ಲಿ ಇದ್ದಿದ್ದು ಲೆಫ್ಟ್ ಅಲ್ಲಿ ಫೋಲ್ಡ್ ಮಾಡಿದ್ರು. ಫೋಲ್ಡ್ ಮಾಡಿ ಇವಾಗ ಇಲ್ಲಿ ಕಾರ್ನರ್ ಅಲ್ಲಿ ಈ ತರ ಕಟ್ ಮಾಡಿದ್ರು. ಸೊ ಕಾರ್ನರ್ ಅಲ್ಲಿ ಕಟ್ ಮಾಡಿದ್ದು ಒಂದು ನೆನ್ಪಿಟ್ಟಿದ್ರೆ, ಕಾರ್ನರ್ ಅಲ್ಲಿ ಕಟ್ ಮಾಡಿದ್ದು ಎಲ್ಲಾ ಕಾರ್ನರ್ ಅಲ್ಲಿ ಕಟ್ ಆಗೇ ಇರುತ್ತೆ. ಸೊ ಈ ಲೆಫ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಕಟ್ ಆಗಿದ್ದಲ್ಲ, ರೈಟ್ ಅಲ್ಲಿ ಕಾರ್ನರ್ ಅಲ್ಲಿ ಕಟ್ ಆಗಿರ್ಬೇಕು, ಕೆಳಗಡೆ ಕಟ್ ಆಗಿರ್ಬೇಕು, ಎಲ್ಲ ನಾಲ್ಕು ಸೈಡ್ ಕಟ್ ಆಗಿರ್ಬೇಕು. ಸೊ ಅಂದ್ರೆ ಇದು ಹೋಗುತ್ತಾ? ಯಾಕಪ್ಪ ಅಂದ್ರೆ ಎಲ್ಲಾ ಸೈಡ್ ಕಟ್ ಆಗಿಲ್ಲ, ಇಲ್ಲಿ ಕಟ್ ಆಗಿರ್ಬೇಕು, ಹೌದಾ? ಇಲ್ಲಿ ನಾಲ್ಕು ಸೈಡ್ ಕಟ್ ಆಗಿಲ್ಲ, ಇಲ್ಲಿ ಕೂಡ ಕರೆಕ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಅವರು ಸ್ಕ್ವಯರ್ ಶೇಪ್ ಕಟ್ ಮಾಡಿದ್ದಾರೆ, ಇಲ್ಲಿ ಸರ್ಕಲ್ ಶೇಪ್ ಬಂದಿದೆ, ಅದಕ್ಕೆ ಇದು ಹೋಯ್ತು. ಅದಕ್ಕೆ ಹಂಗಂದ್ರೆ ಈ 30 ಆನ್ಸರ್ ನಿಮ್ದು ಏನಾಗಿರ್ಬೇಕಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಆಗಿರ್ಬೇಕು. ಅಂದ್ರೆ ಇವತ್ತಿನ ಎಕ್ಸಾಮ್ ನಲ್ಲಿ ನಡೆದಂತ ಪ್ರಶ್ನೆಗೆ 30 ಡಿ ಅಂತ ಆನ್ಸರ್ ರೈಟ್. 31. ಸೊ 31 ಇದು ಕೂಡ ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್. ನೋಡಿಲಿ, ಫಸ್ಟ್ ಇದು ಸ್ಕ್ವೇರ್ ಶೇಪ್ ಇದೆ. ಫಸ್ಟ್ ಏನಪ್ಪಾ ಅಂತಂದ್ರೆ ಲೆಫ್ಟ್ ಅಲ್ಲಿ ಇದ್ದಿದ್ದು ರೈಟ್ ಅಲ್ಲಿ ಫೋಲ್ಡ್ ಮಾಡಿದ್ರು, ಮತ್ತೆ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಫೋಲ್ಡ್ ಮಾಡಿದ್ರು. ಸೊ ಮೇಲ್ಗಡೆ ಫೋಲ್ಡ್ ಮಾಡಿದ್ಮೇಲೆ ನಡಬರ್ಕ್ ಈ ತರ ಒಂದು ಟ್ರಯಾಂಗಲ್ ಶೇಪ್ ಬಂತು, ಹೌದಾ? ಸೊ ಟ್ರಯಾಂಗಲ್ ಶೇಪ್ ಜೊತೆ ಒಂದೇನಪ್ಪಾ ಅಂತಂದ್ರೆ ಒಂದು ಸರ್ಕಲ್ ಶೇಡ್ ಆಗಿ ಬಂತು, ಹೌದಾ? ಇವಾಗ ನಾವು ಎಲ್ಲಾ ಕಡೆ ಓಪನ್ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಎಲ್ಲಿ ಲಾಸ್ಟ್ ಯಾವ್ದಲ್ಲಿ ಫೋಲ್ಡ್ ಮಾಡಿದ್ರು ನೋಡಿ, ಫಸ್ಟ್ ಅದೇ ಓಪನ್ ಮಾಡ್ಬೇಕು. ಹಂಗಾದ್ರೆ ತೆಳಗಡೆ ಓಪನ್ ಮಾಡ್ಬೇಕು ಈ ತರ, ಹೌದಾ? ಸೊ ಮೇಲ್ಗಡೆ ತೆಳಗಡೆ ಹೆಂಗ್ ಬೀಳ್ತದಪ್ಪ ಅದು ನಿಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ನಿಮಗೆ ವಾಟರ್ ಇಮೇಜ್ ಗೊತ್ತಿರ್ಬೇಕು. ಅಂದ್ರೆ ಮೇಲ್ಗಡೆ ತೆಳಗಡೆ ಈ ತರ ಡಬ್ ಹೊಡೆದಿರ್ಬೇಕು, ಮೇಲೆ ಈ ತರ ತೆಳಗಡೆ ಬಂದಿರ್ಬೇಕು, ಮತ್ತೆ ಈ ತರ ಡಾಟೆಡ್ ಲೈನ್ ಇದೆ, ಈ ತರ ಡಾಟೆಡ್ ಲೈನ್ ಬಂದಿರ್ಬೇಕು. ಸೊ ಹಿಂಗ್ ನೋಡೋದಾದ್ರೆ ಇದು ಈ ತರ ಇಲ್ಲಿ ಮಿಡಲ್ ಲೈನ್ ಟಚ್ ಐತಿಲ್ಲ, ಮಿಡಲ್ ಲೈನ್ ಸಮೀಪ ಐತಿಲ್ಲ, ಮಿಡಲ್ ಲೈನ್ಗೆ ಬಂದಿರ್ಬೇಕು. ಆದ್ರೆ ಇಲ್ಲಿ ನೋಡಿ ಆ ಕಡೆ ಸೈಡ್ ಕಾರ್ನರ್ಗೆ ಹೋಯ್ತು, ಅದು ಹೋಯ್ತು. ಅದೇ ತರನೇ ಇಲ್ಲಿ ಕೂಡ ಈ ಕಡೆ ಸೈಡ್ ಅದು ಇಲ್ಲಿ ಬಂದಿರ್ಬೇಕು, ಇಲ್ಲಿ ಹೋಗಿದೆ, ಅದಕ್ಕೆ ಇದು ಹೋಯ್ತು. ಉಳಿದಿರೋದು ಎ ಮತ್ತು ಎದಾಗ ಮತ್ತು ಸಿದಾಗ. ಅದೇ ತರ ಎದಕ್ಕೂ ಇಲ್ಲಿ ನೋಡಿ, ಈಗ ಇಲ್ಲಿ ಈ ತರ ಮಿಡಲ್ ಅಲ್ಲಿ ಬಂದಿದೆ, ಇಲ್ಲಿ ಬಂದಿರ್ಬೋದು. ನಮ್ಗೆ ಇಲ್ಲಿ ಲೆಫ್ಟ್ ಅಲ್ಲಿ ಏನಂತಾರ ಈ ಲೈನ್ ಟಚ್ ಆಗಿರ್ಬೇಕು, ಈ ಲೈನ್ ಟಚ್ ಆಗಿಲ್ಲ, ಸ್ವಲ್ಪ ಹತ್ರ ಇರ್ಬೇಕು. ಸೊ ಹಂಗ್ ನೋಡೋದಾದ್ರೆ ಆಪ್ಷನ್ ನಂಬರ್ ಸಿ. ಸೊ 31 ಆನ್ಸರ್ ಏನ್ ಬರ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ. ಅದೇ ತರನೇ 32 ಅಲ್ಲಿ ನೋಡ್ರಿ, ಸೊ ಕೆಳಗಡೆ ಇತ್ತು ಮತ್ತೆ ಮೇಲ್ಗಡೆ ಫೋಲ್ಡ್ ಮಾಡಿ, ಮೇಲಿಂದ ಮತ್ತೆ ರೈಟ್ ಅಲ್ಲಿ ಇದ್ದು ಲೆಫ್ಟ್ ಅಲ್ಲಿ ಫೋಲ್ಡ್ ಮಾಡಿ ಈ ತರ ಏನಪ್ಪಾ ಅಂತಂದ್ರೆ ಈ ತರ ಒಂದು ಇಲ್ಲಿ ಮೇಲ್ಗಡೆ ಸರ್ಕಲ್ ಶೇಪ್ ಏನ್ ಮಾಡಿದ್ರಪ್ಪ ಅಂದ್ರೆ ಕಟ್ ಮಾಡಿದ್ರು. ಅದೇ ತರನೇ ಇಲ್ಲಿ ಕೂಡ ಒಂದು ಟ್ರಯಾಂಗಲ್ ಶೇಪ್ ಕಟ್ ಮಾಡಿದ್ರು ಈ ತರ, ಹೌದಾ? ಒಂದು ನೆನ್ಪಿಟ್ಕೊಳ್ಳಿ, ಈ ಸರ್ಕಲ್ ಎಲ್ಲಿ ಕಟ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಸ್ಮಾಲ್ ಸ್ಕ್ವಯರ್ ಒಳಗಡೆ ಇಲ್ಲಿ ಮೇಲೆ ಕಟ್ ಮಾಡಿದ್ರು. ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ. ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಈ ಕಡೆ ಸೈಡ್ ಇದ್ದಿದ್ದು ಈ ಕಡೆ ಸೈಡ್ ಹೆಂಗ್ ಓಪನ್ ಕಟ್ ಆಗಿದೆ, ಹೆಂಗ್ ಓಪನ್ ಆಗುತ್ತಪ್ಪ ಅಂತ ಗೊತ್ತಾಗಬೇಕಪ್ಪ ಅಂದ್ರೆ ನಿಮ್ಗೆ ಮಿರರ್ ಇಮೇಜ್ ಗೊತ್ತಿರ್ಬೇಕು, ಹೌದಾ? ಸೊ ಇವೆರಡು ಗೊತ್ತಾದ್ಮೇಲೆ ಕೆಳಗಡೆ ಹೆಂಗ್ ಓಪನ್ ಆಗುತ್ತಪ್ಪ ಗೊತ್ತಪ್ಪ ಅಂದ್ರೆ ವಾಟರ್ ಇಮೇಜ್ ಗೊತ್ತಿರ್ಬೇಕು. ಅಂದ್ರೆ ಮೇಲ್ಗಡೆ ಓಪನ್ ಆಗಿದ್ದು ಕೆಳಗಡೆನೂ ಓಪನ್ ಆಗುತ್ತೆ ಹಿಂಗೆ. ಆದ್ರೆ ಇದು ಬಂದಿಲ್ಲ, ಯಾಕಪ್ಪ ಅಂದ್ರೆ ನಿಮ್ಗೆ ಸರ್ಕಲ್ ಶೇಪ್ ಈ ತರ ಮೇಲೆ ಕೆಳಗಡೆ ಎರಡು ಕಡೆ ಬಂದಿರ್ಬೇಕು, ಇದು ಬರಲ್ಲ. ಸೊ ಉಳಿದ್ರೆ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಾತ್ರ. ಸೊ ಹಂಗಂದ್ರೆ 32 ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಬಿ. ನೋಡಿ, ಒಂದು ರೆಕ್ಟಾಂಗಲ್ ಬಂದಿರ್ಬೇಕು ಈ ತರ ಸ್ಮಾಲ್. ಇಲ್ಲಿ ಯಾವ್ದೇ ತರ ರೆಕ್ಟಾಂಗಲ್ ಈ ತರ ಇದ್ರ ಸೈಜ್ ಕಾಣಕತ್ತಿಲ್ಲ. ಸೊ ಇಲ್ಲಿ ಕೂಡ ಅದ್ರ ಸೈಜ್ ಕಾಣಕತ್ತಿಲ್ಲ, ಇಲ್ಲಿ ಕೂಡ ಅದ್ರ ಸೈಜ್ ಕಾಣಕತ್ತಿಲ್ಲ. ಹಂಗಂದ್ರೆ ಇದು ಈಸಿ ಆನ್ಸರ್ ನೀವು ಹೇಳ್ಬೋದು. ಸೊ 33 ಏನಪ್ಪಾ ಅಂತಂದ್ರೆ ಈ ತರ ಒಂದು ಸ್ಮಾಲ್ ರೆಕ್ಟಾಂಗಲ್ ಇಲ್ಲಿ ಈಸಿಯಾಗಿ ಕಾಣಬಹುದು. ಸೊ ಅದಕ್ಕೆ
33 ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಎ. ಅದೇ ತರ 34 ನೋಡಿ. 34 ನೋಡೋದಾದ್ರೆ ಈ ತರ ಎರಡು ಟ್ರಯಾಂಗಲ್ ಬಂದಿರ್ಬೇಕು, ಹೌದಾ? ಸೊ ಈ ತರ ಎರಡು ಟ್ರಯಾಂಗಲ್, ದೊಡ್ಡ ದೊಡ್ಡ ಟ್ರಯಾಂಗಲ್ ಬಂದಿರ್ಬೇಕು. ಆಪ್ಷನ್ ನಂಬರ್ ಎ ದಾಗ ದೊಡ್ಡ ದೊಡ್ಡ ಟ್ರಯಾಂಗಲ್ ಈ ತರ ಕಾಣ್ತಾ ಇಲ್ಲ. ನೆಕ್ಸ್ಟ್ ಆಪ್ಷನ್ ನಂಬರ್ ಬಿ ದಾಗ ಈ ತರ ಎರಡು ಟ್ರಯಾಂಗಲ್ ಕಾಣ್ತಾವೆ, ಅದ್ರ ಜೊತೆ ಈ ತರ ಒಂದು ಈ ತರ ಶೇಪ್ ಇಲ್ಲಿ ಕಾಣ್ತಾ ಇಲ್ಲ ನಿಮ್ಗೆ, ಈ ತರ ಶೇಪ್ ಇಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಆಪ್ಷನ್ ನಂಬರ್ ಬಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ ತರ ಶೇಪ್ ಇಲ್ಲಂತೂ ಕಾಣ್ತಾ ಇಲ್ಲ, ಅದಕ್ಕೆ ಆಪ್ಷನ್ ನಂಬರ್ ಡಿ. ಸೊ ಈ ತರ ಶೇಪ್ ಎಲ್ಲಿ ಕಾಣಕತ್ತಿದೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಾ ಇದೆ ತಾನೆ. ಸೊ ಅದೇ ತರನೇ ಈ ತರ ಒಂದು ಸ್ಮಾಲ್ ಟ್ರಯಾಂಗಲ್ ಬಂದಿರ್ಬೇಕು, ಸ್ಮಾಲ್ ಟ್ರಯಾಂಗಲ್ ಬಂದಿವೆ. ಅದೇ ತರನೇ ಈ ತರ ಎರಡು ಮೀಡಿಯಂ ಸೈಜ್ ಟ್ರಯಾಂಗಲ್ ಬಂದಿರ್ಬೇಕು, ಬಂದಿದಾವೆ. ಹಂಗಂದ್ರೆ 34 ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ. ತರ್ಟಿ ಫೈವ್ ನೋಡಿ. ಸೊ 35 ಹೆಂಗಪ್ಪ ಅಂತಂದ್ರೆ ಈ ಶೇಪ್ ಅಲ್ಲಿ ಈ ತರ ಒಂದು ಕರು ಬಂದು ಈ ತರ ಬಂದಿರ್ಬೇಕು. ಯಾವ್ದಾದ್ರಲ್ಲಿ ಬಂದಿಲ್ಲ, ಇದರಲ್ಲಿ ಬಂದಿಲ್ಲ, ಇದರಲ್ಲಿ ಅಂತೂ ಕಾಣ್ತಾ ಇಲ್ಲ, ಇದರಲ್ಲಿ ಕೂಡ ಕಾಣ್ತಾ ಇಲ್ಲ. ಈ ತರ ಕರು ಎಲ್ಲಿ ಕಾಣ್ತೈತಪ್ಪ ಅಂದ್ರೆ ಇದರಲ್ಲೇ ಕಾಣಕತ್ತೈತೆ. ಸೊ ಸಿಂಪಲ್. ಸೊ 35 ಆಪ್ಷನ್ ನಂಬರ್ ಯಾವ್ದಪ್ಪ ಅಂತಂದ್ರೆ ಬಿ. ಈಸಿ ಪ್ರಶ್ನೆ. ಇವತ್ತು ನಡೆದಂತ ಎಕ್ಸಾಮ್ ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಹಳ ಈಸಿ ಆಗಿದ್ದು. ನೆಕ್ಸ್ಟ್ 36 ನೋಡಿ. ಸೊ 36 ಈ ತರ ಶೇಪ್ ನಮ್ಗೆ ಯಾವ್ದಾದ್ರಲ್ಲಿ ಕಾಣಲ್ಲ, ಇದರಲ್ಲಿ ಕಾಣ್ತಾ ಇಲ್ಲ, ಕ್ರಾಸ್ ಬಂದಿದೆ. ಸೊ ಅದೇ ತರ ಇಲ್ಲಿ ಕೂಡ ಈ ತರ ಕ್ರಾಸ್ ಅಲ್ಲಿ ಬಂದಿದೆ, ಇದು ಕೂಡ ಬರಲ್ಲ, ಇಲ್ಲಿ ಕೂಡ ಬರಲ್ಲ. ಸೊ ನಮ್ಗೆ ಈಸಿಯಾಗಿ ಯಾವ್ದು ಕಾಣ್ಬೋದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಲ್ಲಿ ಈಸಿಯಾಗಿ ಕಾಣಕತ್ತೈತೆ. ಹೆಂಗಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿ ಬಂದ್ ಹಿಂಗ್ ಬಂದಿರ್ಬೇಕು. ಸೊ 36 ಆಪ್ಷನ್ ನಂಬರ್ ಬಿ ಅಲ್ಲಿ ನಮ್ಗೆ ಈಸಿಯಾಗಿ ಕಾಣಕತ್ತೈತೆ. ಸೊ ಅದಕ್ಕೆ 36 ಆನ್ಸರ್ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ಆಗುತ್ತೆ. ಸೊ ಲಾಸ್ಟ್ ಪಾರ್ಟ್ 10 ಅಂತ. ಸೊ ಹಿಡನ್ ಫಿಗರ್. ಸೊ ಹಿಡನ್ ಫಿಗರ್ ಅಂದ್ರೆ ಹುದುಗಿಕೊಂಡಿರುವ ಚಿತ್ರ, ಕನ್ನಡದಲ್ಲಿ ಹೇಳೋದು. ನೋಡಿಲಿ, ಈ ತರ ಒಂದು ಎಸ್ ಶೇಪ್ ಬಂದಿರ್ಬೇಕು. ಎಸ್ ಶೇಪ್ ಇಲ್ಲಂತ ಕಾಣ್ತಾ ಇದ್ದಾನ? ಇಲ್ಲ. ಇಲ್ಲಿ ಕಾಣ್ತಾ ಇದೆ, ಈ ತರ ಬಂದೈತೆ, ಬಟ್ ಈ ತರ ಒಂದ್ ಲೈನ್ ಬಂದಿಲ್ಲ, ಅದಕ್ಕೆ ಇದು ಹೋಯ್ತು. ಇಲ್ಲಿ ಕಾಣಕತ್ತಿದೆ, ಆದ್ರೆ ಏನಪ್ಪಾ ಅಂದ್ರೆ ಈ ತರ ಬಂದಿರ್ಬೇಕು. ಇಲ್ಲಿ ನೋಡಿ, ಈ ತರ ಬಂದಿರ್ಬೇಕು. ಇಲ್ಲಿ ಕಾಣಕತ್ತೈತೆ, ಈ ತರ ಬಂದೈತೆ, ಬಟ್ ಈ ತರ ಒಂದ್ ಕೆಳಗಡೆ ಒಂದ್ ಲೈನ್ ಬಂದಿರ್ಬೇಕು. ಸೊ ಅದಕ್ಕೆ ಇದು ಬಂದಿಲ್ಲ. ಸೊ ಹಂಗಂದ್ರೆ ತೋರಿಸ್ರಿ ಸರ್, ಇದ್ರೊಳಗೆ ಹೆಂಗ್ ಬಂದತ್ತೆ? ನೋಡಿಲಿ, ಹೌದಾ? ಹಂಗಂದ್ರೆ 37 ಆನ್ಸರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಆಪ್ಷನ್ ನಂಬರ್ ಬಿ. ನೋಡಿ 38 ನೋಡಿ, ಈ ತರ ವೈ ಬಂದಿರ್ಬೇಕು, ಈ ತರ ಲೈನ್ ಬಂದಿರ್ಬೇಕು. ಸೊ ನೋಡಿ, ಇಲ್ಲಿ ವೈ ಬಂದಿದೆ, ಇಲ್ಲಿ ವೈ ಬಂದಿದೆ, ಬಟ್ ಏನಪ್ಪಾ ಅಂದ್ರೆ ಈ ತರ ಒಂದ್ ಲೈನ್ ಬಂದಿಲ್ಲ, ಅದಕ್ಕೆ ಇದು ಹೋಯ್ತು, ಹೌದಾ? ಇಲ್ಲಿ ಕೂಡ ವೈ ಬಂದಿದೆ, ಆದ್ರೆ ಮಿಡಲ್ ಲೈನ್ ಬಂದಿಲ್ಲ, ಇದು ಹೋಯ್ತು. ಇಲ್ಲಿ ಕೂಡ ವೈ ಬಂದಿದೆ, ಆದ್ರೆ ಈ ತರ ಮಿಡಲ್ ಲೈನ್ ಬಂದಿಲ್ಲ. ಮೂರರಲ್ಲಿ ಅದೇ ಪ್ರಾಬ್ಲಮ್, ಬಟ್ ಇಲ್ಲಿ ಪ್ರಾಬ್ಲಮ್ ಇಲ್ಲ ನೋಡಿ. ಈ ತರ ವೈ ಬಂದಿದೆ, ಈ ತರ ಒಂದ್ ಲೈನ್ ಬಂದಿದೆ. ಕಂಪ್ಲೀಟ್ ಆಗಿ ಮ್ಯಾಚ್ ಆಗೋದು ಯಾವ್ದಕ್ಕಪ್ಪ ಅಂದ್ರೆ 38 ಆನ್ಸರ್ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ 39 ನೋಡಿ, ಈ ತರ ಬಂದಿರ್ಬೇಕ ನಮ್ಗೆ. ಸೊ ಹಿಂಗ್ ನೋಡೋದಾದ್ರೆ ನೋಡಿಲಿ, ಇಲ್ಲಿ ಏನೋ ಬಂದಿದೆ, ಯಾವ್ದಪ್ಪ ಅಂದ್ರೆ ಈ ತರ ಬಂದಿದೆ, ಬಟ್ ಮಿಡಲ್ ಅಲ್ಲಿ ಇಷ್ಟೇ ಗ್ಯಾಪ್ ಇರ್ಬೇಕು ನಮ್ಗೆ. ಗ್ಯಾಪ್ ಇಲ್ಲ, ಇದು ಹೋಯ್ತು. ನಮ್ಗೆ ಈ ತರ ಕರ್ವ್ ಆಗಿ ಬಂದಿರ್ಬೇಕು. ಇಲ್ಲಿ ಕರ್ವ್ ಬಂದಿದೆ, ಬಟ್ ಮೂರ್ ಕರ್ವ್ ಬಂದಿದೆ. ನಮ್ಗೆ ಈ ತರ ಸ್ಟ್ರೇಟ್ ಕರ್ವ್ ಬಂದ್ರೆ ಸಾಕು. ಇಲ್ಲಂತೂ ಮ್ಯಾಚ್ ಆಗಕ್ ಚಾನ್ಸ್ ಇಲ್ಲ. ಸೊ ಇಲ್ಲಿ ನೋಡಿ ಮ್ಯಾಚ್ ಆಗಿದ್ದೀವಿ, ಹೌದಾ? ಸೊ ಹಿಂಗ್ ನೋಡೋದಾದ್ರೆ 39 ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ಸೊ ಕೊನೆಯ ಪ್ರಶ್ನೆ, ಇವತ್ತು ನಡೆದಂತ ಜವಾಹರ್ ನವೋದಯ ವಿದ್ಯಾಲಯದ ತರಗತಿ 6ನೇ ತರಗತಿಯ ಕೊನೆಯ ಪ್ರಶ್ನೆ. ಸೊ ಕೊನೆಯ ಪ್ರಶ್ನೆ ಬನ್ನಿ.
ಈ ತರ ಒಂದು ಝಡ್ ಬಂದು ಮೇಲೆ ಈ ತರ ಒಂದು ಲೈನ್ ಓದಬೇಕು ನೋಡಿ ಇಲ್ಲಿ ನೋಡ್ರಿ ಫಸ್ಟ್ ಝಡ್ ಬಂದಿದೆ ಈ ತರ ಬಂದಿದೆ ಬಟ್ ಈ ತರ ಮೇಲೆ ಒಂದು ಲೈನ್ ಬಂದಿಲ್ಲ ಕಿದೋಯ್ತು ಹೌದಾ ಮೇಲೆ ಲೈನ್ ಬಂದಿಲ್ಲ ನೋಡಿ ಸೊ ಇಲ್ಲಂತ ಝಡ್ ಶೇಪ್ ಕಾಣ್ತಾ ಇಲ್ಲ ಅಲ್ಲಿ ಕೂಡ ಜಡ್ ಶೇಪ್ ಕಾಣ್ತಾ ಇಲ್ಲ ಹಂಗಂದ್ರೆ ನಮ್ಗೆ ಜಡ್ ಶೇಪ್ ಕಾಣ್ತಾ ಇರೋದು ಯಾವ್ದಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿಗೆ ಬಂದು ಇಲ್ಲಿ ಬಂದಿರೋದು ಸೊ ಹಂಗಂದ್ರೆ ಆಪ್ಷನ್ ನಂಬರ್ ಏನಪ್ಪಾ ಅಂತಂದ್ರೆ ಎ ಸೊ ಇವತ್ತು ನಡೆದಂತ ಎಕ್ಸಾಮ್ ಅಲ್ಲಿ 40 ಪ್ರಶ್ನೆಗಳು ಬಹಳ ಈಸಿ ಆಗಿದ್ದು ಎಲ್ಲಾ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಸ್ಕೋರ್ ಮಾಡಿದ್ರಂತ ಅನ್ಕೊಂತೀನಿ ಧನ್ಯವಾದಗಳು